ಇವತ್ತು ನಾನು ಉಳಿಯಾರು ಹೋಗ್ತಾ ಇದ್ದೀನಿ. ಅಲ್ಲಿ ಒಂದು ಫಾರ್ಮ್ಗೆ ವಿಸಿಟ್ ಮಾಡ್ತಾ ಇದ್ದೀನಿ. ಅಂದರೆ ನಮ್ಮ ರಿಲೇಟಿವ್ಸ್ದೆ ಅದು. ಸೊ ಅದು ಅಲ್ಲಿ ಹೇಗಿದೆ ಏನು ಎತ್ತ ಅಂತ ನಿಮಗೆ ತಿಳಿಸ್ತೀನಿ. ಏನೆಲ್ಲ ಸಾಕೊಂಡಿದ್ದಾರೆ ಮತ್ತು ಹೈನುಗಾರಿಕೆ ಕೂಡ ಮಾಡ್ಕೊಂಡಿದ್ದಾರೆ, ಅದ್ರ ಬಗ್ಗೆ ಕೂಡ ಹೇಳ್ತೀನಿ. ಇದು ಉಳಿಯಾರು ತಿಪ್ಟೂರ್ಗೆ ಹೋಗೋ ರೋಡ್ ಇದು. ಈ 3-4 ವರ್ಷದ ಹಿಂದೆ ಅಷ್ಟೇನು ಡೆವಲಪ್ ಆಗಿರಲಿಲ್ಲ, ಬಟ್ ಇವಾಗ ಚೆನ್ನಾಗಿ ಅಭಿವೃದ್ಧಿ ಆಗಿದೆ, ನೀವು ನೋಡ್ತಿರ್ಬೋದು. ಈ ಕಡೆ ಏನು ಮಳೆ ಆಗಿದೆಯೋ ಅಲ್ಲೋ ಗೊತ್ತಿಲ್ಲ, ನೋಡಿದ್ರೆ ಮಳೆ ಆಗಿಲ್ಲ ಅಂತ ಅನಿಸುತ್ತೆ. ನೋಡಿ ಕೆರೆಯಲ್ಲಿ ಪಾಪ ಅಂದರೆ ಸ್ಕೂಲ್ಗೆ ದನ ಕರುಗಳು ನೀರು ಕುಡಿಯೋದಕ್ಕೆ ಅಂತಲೇ ಕೆರೆಯಲ್ಲಿ ನೀರಿಲ್ಲ, ಅಷ್ಟು ಫುಲ್ ಡ್ರೈ ಆಗಿಬಿಟ್ಟಿದೆ. ಮಳೆ ಬಂದಿದೆಯೋ ಅಲ್ವೋ ಅದು ಗೊತ್ತಿಲ್ಲ. ನಮ್ಮ ಪಾರ್ಟ್ನರ್ ಹೇಳ್ತಾರೆ ಅಷ್ಟೇನು ಬಂದಿಲ್ಲ ಮಳೆ ಅಂತೇಳಿ. ಅದರಲ್ಲಿ ಬೇರೆ ನೋಡಿ 2 ಎಮ್ಮೆ ಬೇರೆ ಕಟ್ಟಿದ್ದಾರೆ ಕೆರೆ ಒಳಗಡೆ. ನೋಡಿದ್ರೆ ನೀರೇ ಇಲ್ಲ. ಮತ್ತಿಘಟ್ಟ ಈ ಊರ ಹೆಸರು. ಇವಾಗ ಉಳಿಯಾರಿಗೆ ಎಂಟ್ರಿ ಆಗ್ತಾ ಇದ್ದೀವಿ. ಇನ್ನು ಎಲ್ಲ ಕೆಲಸ ನಡೀತಿದೆ. ಮುಂಚೆ ಒಂದು 2-3 ವರ್ಷದ ಹಿಂದೆ ಇಲ್ಲೆಲ್ಲ ಓಡಾಡೋದಕ್ಕೆ ಆಗ್ತಿರ್ಲಿಲ್ಲ, ಆ ಥರ ಇತ್ತು ರೋಡು. ಬಟ್ ಇವಾಗ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಇವಾಗ ಡೈರೆಕ್ಟ್ ಫಾರ್ಮ್ ಹತ್ರಕ್ಕೆ ಹೋಗ್ತಾ ಇದ್ದೀವಿ. ಇದು ಒಂದು 2 ಕಿಲೋಮೀಟ್ರ್ ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಉಳಿಯಾರಿಂದ. ಸೊ ಇದು ಬೇರೆಯವ್ರ ಮೇಲೆ ಡಿಪೆಂಡಾಗಿ ಮಾಡಿದರು ಪಾಪ ಆಂಟಿ. ಕಾರಣಾಂತರದಿಂದ ಅದು ಅರ್ಧಕ್ಕೆ ನಿಂತು ಇವಾಗ ಸೊ ಆ ಆಂಟಿನೇ ನೋಡ್ಕೊತಿದ್ದಾರೆ. ಇಲ್ಲಿ ಮುಂದೆ ಹೋಗ್ತಿದ್ದಾರಲ್ಲ ಅವರೇನೆ. ಒಂದು ಕರು ತಂದಿದ್ದು, 1 ತಿಂಗಳು ಕರುನ ಏನೋ ಇರಬೇಕು ಅಂದ್ಕೊಂಡಿದ್ದೀನಿ. ಆ ಕರುವಿಂದ ಇವತ್ತು 8 ಹಸು ಮಾಡ್ಕೊಂಡಿದ್ದಾರೆ. ಯಾವ ರೀತಿ ಮೇಂಟೈನ್ ಮಾಡ್ತಿದ್ದಾರೆ ಅಂತ ನಿಮಗೆ ತಿಳಿಸ್ತೀನಿ. ಇವತ್ತು ನಾನು ನಮ್ಮ ರಿಲೇಟಿವ್ಸ್ ತೋಟಕ್ಕೆ ಬಂದಿದ್ದು, ಅಲ್ಲ ಅವರು ಯಾವ ರೀತಿ ಫಾರ್ಮ್ ಮಾಡ್ಕೊಂಡಿದ್ದಾರೆ ಅಂತ ನಿಮಗೆ ತಿಳಿಸ್ತೀನಿ, ನೋಡೋರಂತೆ ಬನ್ನಿ. ಫಾರ್ಮಲ್ಲಿ ಇದೊಂದು ರೂಮು, ಅಂದರೆ ಹೊರಗಡೆಯಿಂದ ಬಂದ ರೆಸ್ಟ್ ಮಾಡೋದಕ್ಕೆ ಅಂತೇಳಿ. ಮತ್ತು ಇದು ಹೊಸ್ದಾಗಿ ಎಲ್ಲ ಮಾಡಿರೋದು, ಅಂದರೆ ಒಂದು 10 ಲಕ್ಷ ಆಗಿದೆ ಅಂತೆ ಇನ್ವೆಸ್ಟ್ ಮಾಡಿರೋದು. ಏನೇ ಒಂದು ಅಲ್ಲಿ ವಸ್ತು ಇದೆ ಅಂದ್ರೂ ಎಲ್ಲ ಹೊಸ್ದಾಗೇ ತಂದಿರೋ ಅಂಥದ್ದು. ಚಾಪ್ ಕಟ್ರಿಂದ ಹಿಡಿದು ಮಿಲ್ಕಿಂಗ್ ಮಿಷಿನು ಮತ್ತು ಈ ಶೆಡ್ ರೆಡಿ ಮಾಡಿರೋದು, ಜೆಟ್ ಪೈಪು ಎಲ್ಲ ಹೊಸದೇನೆ. ತುಂಬ ಚೆನ್ನಾಗಿ ನೀಟಾಗಿದೆ. ಒಂದು 8 ಹಸು ಅದರೊಳಗಡೆ ಕಟ್ಟಾಕ್ಬೋದು, ಅಷ್ಟು ಜಾಗ ಇದೆ. ಈ ಕರು 1.5 ವರ್ಷ 2 ವರ್ಷ ಆಗಿರ್ಬೋದು. ಸೊ ಸೆಮೆನಿಗೆ ಬಂದಿದೆ, ಬಟ್ ರಿಪೀಟ್ ಆಗ್ತಿದೆ ಅಂತೆ 3-4 ಸಲ. ಸೊ ಅದಕ್ಕೆ ಡಾಕ್ಟ್ರು ಕೇಳಿದ್ರು ರಿಪೀಟ್ ಆಗುತ್ತೆ. ಕಾರಣ ಏನು ಅಂತಂದರೆ ಗರ್ಭಕೋಶ ಡೆವಲಪ್ ಆಗಿರಲ್ವಂತೆ. ಸೊ ಅದಕ್ಕೋಸ್ಕರ ರಿಪೀಟ್ ಆಗುತ್ತೆ ಅಂತ ಹೇಳಿದ್ದಾರೆ. ಇವ್ರ ಫಾರ್ಮಲ್ಲಿ ಪ್ಯೂರ್ ನಾಟಿ ಕೋಳಿ ಕೂಡ ಸಾಕಿದ್ದಾರೆ. ನನಗೆ ಈ ತಳಿ ತುಂಬ ಇಷ್ಟ ಆಯಿತು, ಫುಲ್ ವೈಟ್ ಇರೋದು. ಹೊಸ್ದಾಗಿ ಬ್ರಷ್ ಕಟ್ರ್ ತಂದಿದ್ರಂತೆ. ಸೊ ಅದನ್ನು ಯಾವ ರೀತಿ ಯೂಸ್ ಮಾಡೋದು ಅಂತೇಳಿ ತೋರಿಸ್ಕೊಡ್ತಾಯಿದ್ರು, ಅಂದರೆ ಕಟ್ಟಿಂಗ್ ಮೇವು ಯಾವ ರೀತಿ ಕಟ್ ಮಾಡೋದು ಅದರಲ್ಲಿ ಅಂತ ನಮ್ಮ ಪಾರ್ಟ್ನರು.
ಸೊ ನಾನು ಕೂಡ ಟ್ರೈ ಮಾಡ್ತೀನಿ ಅಂತೇಳಿ ಆಂಟಿ ಮಿಷಿನ್ ಇಸ್ಕೊಂಡವ್ರೆ. ನೋಡ್ಕೊಂಡಿದ್ರಲ್ಲ, ಅವರು ಸ್ವಲ್ಪ ಟ್ರೈ ಮಾಡ್ತಾಯಿದ್ರು ನೇಪಿಯರ್ ಕಟ್ ಮಾಡೋದಕ್ಕೆ ಬ್ರಷ್ ಕಟರಲ್ಲಿ. ಮೇವು ಅಂತೇಳಿ ಜೋಳ ಹಾಕೊಂಡಿದ್ದಾರೆ, ಮತ್ತು ಇವರು ಗೊಬ್ಬರ ಕೂಡ ಸೇಲ್ ಮಾಡ್ತಾರೆ. ಲೋಡು 5,000 ಅನ್ನಂಗೇನೋ ಹೇಳಿದ್ರು. ಸೊ ಸ್ನ್ಯಾಕ್ಸ್ ತಿಂತಾಯಿದ್ವು. ಕೋಳಿಗಳು ಕೂಡ ಅಲ್ಲೇ ಇದ್ವು, ಸ್ವಲ್ಪ ಹಾಕಿದ್ಕೆ ನೋಡಿ ಮುಂದ್ಗಡೆನೇ ಬಂದಿದ್ದಾವೆ. ಈ ತಳಿ ಕೋಳಿ ಚೆನ್ನಾಗಿರುತ್ತೆ. ನಾವೆಲ್ಲ ಓಡಿ ಬಂದ್ವಿ ಇವಾಗ. ಟೈಮ್ ಬೇರೆ ಆಗಿದೆ, ಈಗ ಸಂಜೆ ಹಾಲು ಕರೆಯೋ ಟೈಮು. ಸೊ ಕರುನು ಕೂಡ ಒಳಗಡೆನೆ ಕಟ್ಟಿದ್ದಾರೆ, ಶೆಡ್ ಒಳಗಡೆ. 3 ಹಸು ಹಾಲು ಕೊಡೋದು. ಸೊ ಹಾಲು ಕರಿತಿದ್ದಾರೆ. ಇವೆಲ್ಲ ಪಡ್ಡೆಗಳು, 3 ಪಡ್ಡೆಗಳೇನೋ ಸೆಮೆನ್ ತೊಗೊಂಡಿದ್ದಾವೆ. ಇದೊಂದು ಎಡಗಡೆಯಿಂದ 2ನೇದು ತೊಗೊಂಡಿಲ್ಲ, ಅಂದರೆ ಕುಡಿಸ್ತಿದ್ದಾರೆ, ರಿಪೀಟ್ ಆಗ್ತಿದೆ, ನಿಂತಿಲ್ಲ ಅಂತ ಹೇಳ್ತಿದ್ರು. ಕೈ ತಿಂಡಿ ಅಂತ ಬಂದರೆ ಹಸುಗಳ್ಗೆ ಬಿಯರ್ ವೇಸ್ಟೇಜು ಮತ್ತು KMF ಇಂದ ಕೊಡೋವಂಥ ಬೂಸ, ಚಕ್ಕೆ ಬೂಸ ಇವೆಲ್ಲ ಮಿಕ್ಸ್ ಮಾಡಿ ಕೊಡ್ತಾರೆ ಹಸುಗಳ್ಗೆ.